4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಗಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದ ಮಾಜಿ ಶಾಸಕ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಬಣ್ಣಿಸಿದ್ದಾರೆ. ಹಾಸನ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಾಗೂ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ರಿಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಜಿ ಶಾಸಕರಾದ ಎಚ್.ಎಸ್. ಪ್ರಕಾಶ್ ಸ್ಮರಣಾರ್ಥ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದ ಅವರು, ಆದಿಚುಂಚನಗಿರಿಯ ಸದ್ಭಕ್ತರ ಪೈಕಿ ಒಬ್ಬರಾಗಿದ್ದ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು. ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಕೂಡ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವ ಜೊತೆಗೆ ಅಪಾರ ಜನಸೇವೆ ಮೂಲಕವೇ ಜನಮನ್ನಣೆ ಗಳಿಸಿದ್ದರು. ಮಾಡಿರುವ ಒಳ್ಳೆಯ ಕೆಲಸಗಳು ಇಂದಿಗೂ ಜೀವಂತವಾಗಿದೆ ಎಂದರು. ಸೋಲನ್ನು ಹೃದಯಕ್ಕೆ, ಗೆಲುವನ್ನು ತಲೆಗೆ ಎಂದಿಗೂ ಏರಿಸಿಕೊಳ್ಳಬಾರದು. ಜೊತೆಗೆ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಸೋತವರು ಮುಂದಿನ ದಿನಗಳಲ್ಲಿ ಗೆದ್ದವರು ದೊಡ್ಡ ಗುರಿ ಜೊತೆಗೆ ಕಂಕಣಬದ್ಧ ನಿಲುವನ್ನು ಹೊಂದುವ ಮೂಲಕ ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕು ಎಂದ ಅವರು, ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿದ ಮಾಜಿ ಶಾಸಕರಾದ ಪ್ರಕಾಶ್ ಜನಾನುರಾಗಿಯಾಗಿ ಅಪಾರ ಜನಸೇವೆ ಮಾಡಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಈ ಕ್ರೀಡಾಕೂಟ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅನೇಕ ವರ್ಷಗಳು ಶಾಸಕರಾಗಿ ಇವತ್ತು ಅವರಿಗೆ ಇದ್ದಿದ್ರೆ 73 ವರ್ಷಗಳಾಗ್ತಿತ್ತು. 73 ವರ್ಷ. ಅವರ ಮಕ್ಕಳು, ಅವರ ತಮ್ಮಂದಿರು, ಅವರ ಎಲ್ಲ ಆತ್ಮಬಂಧುಗಳು, ಗೆಳೆಯರು, ಸ್ನೇಹಿತರು ಎಲ್ಲ ಸೇರಿಕೊಂಡು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಭಾಳ ಶ್ರದ್ಧೆಯಿಂದ ಆಚರಣೆ ಮಾಡೋ ಪ್ರಯುಕ್ತ ಈ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು ಅನೇಕ ಜಿಲ್ಲೆಗಳಿಂದ 33 ತಂಡಗಳು ನಮ್ಮ ಹಾಸನ ಕ್ರೀಡಾಂಗಣದಲ್ಲಿ ಇವತ್ತು ನೀವೆಲ್ಲ ಪಾಲ್ಗೊಂಡು ಕ್ರೀಡೆಯಲ್ಲಿ ತೊಡಗಿದ್ದೀರಿ. ಅವರು ಒಂದಷ್ಟು ಕ್ರೀಡೆಗಳನ್ನ ಚೆನ್ನಾಗಿ ಆಡಿಸ್ತಿದ್ರು ಪ್ರಕಾಶಣ್ಣ. ಆ ಒಂದು ಅಭಿಮಾನಕ್ಕೋಸ್ಕರ ಅವತ್ತು 73ನೇ ವರ್ಷದ ಸವಿ ನೆನಪಿಗಾಗಿ ಇವತ್ತಿಗೆ ಕೂಡ ಅವರೆಲ್ಲ ಸ್ನೇಹಿತರು ಅವರು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದಂಥ ಸುಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಎಚ್.ಎಸ್. ಸ್ವರೂಪ್ ಪ್ರಕಾಶ್ ಅವರೇ, ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ರೀಡಾಕೂಟ ಆಯೋಜಿಸಲಾಗಿದ್ದು ತಮ್ಮ ತಂದೆಯವರ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಅವರ ಸಹಪಾಠಿಗಳು, ಬೆಂಬಲಿಗರು ಹಾಗೂ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಎಂದು ಯೋಚಿಸಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದರು. ಈ ಪಂದ್ಯಾವಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದು 3 ದಿನಗಳ ಫುಟ್ಬಾಲ್ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯುತ್ತಿದೆ. ಆಗಮಿಸಿರುವ 32 ತಂಡಗಳಿಗೂ ಈ ಮೂಲಕ ಶುಭಾಶಯ ಕೋರುತ್ತಾ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಪ್ರಕಾಶ್ ಅವರ 23ನೇ ಹುಟ್ಟುಹಬ್ಬದ ಆಚರಿಸಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿದಿರಿ. ಪ್ರತಿ ವರ್ಷದಂತೆ ನಮ್ಮ ತಂದೆಯವರು ಕೂಡ ಒಳ್ಳೆಯ ಕ್ರೀಡಾಪಟು ಮತ್ತು ಕ್ರೀಡೆಗೆ ಬಹಳ ಒಂದು ಉತ್ತೇಜನ ಕೊಡ್ತಿದ್ದ ಒಂದು ವ್ಯಕ್ತಿ. ಇವತ್ತು ಅವರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಮಾಡಬೇಕು ಅಂತೆಲ್ಲ ನಮ್ಮ ತಂದೆ ಸ್ನೇಹಿತರು, ಹಿರಿಯರು, ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಸೇರಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫುಟ್ಬಾಲ್ ಟೂರ್ನಮೆಂಟ್ ಆಯೋಜಿಸಿದ್ದು. ಇದು 3 ದಿನ ಕಾಲ ಏನು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ. ಇವತ್ತು ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹುಬ್ಬಳ್ಳಿಯಿಂದಲೂ ಬಂದಿರಂತ ಕೇಳ್ಬಿಟ್ಟು, ಹಾಗಾಗಿ ಹಲವಾರು ಜಿಲ್ಲೆಗಳಿಂದ ಬಂದು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್, ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ಗೆ ತಾವೆಲ್ಲ ಬಂದಿದ್ದೀರಿ ಹಲವು ಬೇರೆ ಜಿಲ್ಲೆಗಳಿಂದ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಹಾಸನಕ್ಕೆ ಮೊದಲನೇದಾಗಿ ಸ್ವಾಗತವನ್ನು ಕೂಡ ಕೋರ್ತಾ, ಕಾರ್ಯಕ್ರಮ 3 ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ. 32 ತಂಡ ಬಂದಿದ್ದನ್ನು ಕೂಡ ಕೇಳ್ಪಟ್ಟೆ. ಒಳ್ಳೆಯದಾಗಲಿ ತಮ್ಮೆಲ್ಲರೂ ಕೂಡ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕ್ರೀಡೆಯನ್ನು ಉತ್ತೇಜನ ಎಲ್ಲ ಕಾರ್ಯಕ್ರಮ ಕೂಡ ನಾವು ಪ್ರತಿ ವರ್ಷ ಮಾಡಿಕೊಂಡು ಬರ್ತೀವಿ. ತಾವು ಕೂಡ ನಮ್ಮೆಲ್ಲ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ನಮ್ಮ ತಂದೆಯವರ ಒಂದು ಪುಣ್ಯ ಇದಕ್ಕೆ ನಮ್ಮ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ನಾವು ಕೂಡ ಸದಾಕಾಲ ನಮ್ಮ ಮಗಳ ಜೊತೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ನಾವು ಮತ್ತು ನಮ್ಮ ಕುಟುಂಬ ಸದಾಕಾಲ ತಮ್ಮಗಳ ಜೊತೆ ಇರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಜೆಡಿಎಸ್ ವಕ್ತಾರ ಹೊಂಗೇರಿ ರಘು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.